ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಬ್ಯಾಡ್ ಬಾಯ್ ಪ್ರಶಾಂತ್. ನೆನ್ನೆ RCB ನಿಜವಾಗ್ಲೂ ಸೋತಿಲ್ಲ, ಸೋಲಿಸಿದ್ದಾರೆ. ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಆ್ಯಕ್ಚುಲಿ ನೋಡಿದ್ರೆ ಹೋಲ್ಡರ್ ಹಿಡ್ದಿದ್ದು ಕ್ಯಾಚ್ ಡಿಸೈಡ್ ಮಾಡಿದ್ದು ತುಂಬ ಸಸ್ಪಿಷಿಯಾಗಿತ್ತು. ಅದೇನವನು ಥರ್ಡ್ ಅಂಪೈರೋ ಇಲ್ಲ ಆ ಮ್ಯಾಟ್ರ್ ಬಿಡು. ಈಗ MCC ರೂಲ್ ಏನು ಹೇಳುತ್ತೆ ಅಂದರೆ, ಒಬ್ಬ ಪ್ಲೇಯರು ನಿಜವಾಗ್ಲೂ ಒಂದು ಕ್ಯಾಚ್ ಫುಲ್ ಕಂಟ್ರೋಲಲ್ಲಿದ್ದರೆ ಅದು ಔಟು. ಇನ್ ಕೇಸ್ ಅವನು ಕ್ಯಾಚ್ ಹಿಡಿದು ಅದನ್ನ ನೆಲಕ್ಕೆ ಸ್ವಲ್ಪ ಭಾಗ ಆದರೂ ಟಚ್ ಮಾಡಿದ್ರೆ ಅದು ನಾಟ್ ಔಟ್ ಅಂತಲೇ ಲೆಕ್ಕ ಬರುತ್ತೆ. ನೀವು ನೋಡಿದ್ರೆ ಅಲ್ಲಿ ಕ್ಲಿಯರಾಗಿ ಹೋಲ್ಡರ್ ಅವರು ಟಚ್ ಮಾಡಿದ್ದಾರೆ. ಇದನ್ನು ಎಲ್ಲ ಪ್ಲೇಯರ್ಸ್ ಎಲ್ಲ ಅಪೋಸ್ ಮಾಡಿ, ಇನ್ಫ್ಯಾಕ್ಟ್ ಫೀಲ್ಡಲ್ಲಿ ನಿಂತಿದ್ದ ಅಂಪೈರ್ನು ಕೇಳ್ತಾಯಿದ್ರು. ಆ್ಯಂಡ್ IPL ರೂಲ್ ಪ್ರಕಾರ 33.2 ಅಲ್ಲಿ ಏನು ಹೇಳುತ್ತೆ ಅಂದರೆ, ಯಾವಾಗ ಒಬ್ಬ ಕ್ಯಾಚ್ ಹಿಡಿಯೋನು ಕಂಪ್ಲೀಟ್ ಕಂಟ್ರೋಲ್ ಆ ಬಾಲಲ್ಲಿರಬೇಕು. ಇನ್ಫ್ಯಾಕ್ಟ್ ಅದನ್ನ ಜಾರಿಸೋದಾಗಲಿ, ಅವನು ಹಿಡಿದು ಬ್ಯಾಲೆನ್ಸ್ ತಪ್ಪಿಲ್ಲ ಅಂದರೆ ಅದನ್ನ, ಫಾರ್ ಎಕ್ಸಾಂಪಲ್ ಇದು ಗ್ರೌಂಡು ಬೆರಳು ಬಂದರೆ ಓಕೆ, ಅದನ್ನ ಈ ಥರ ಟಚ್ ಮಾಡಿ ಹಿಂಗೆ ಹೇಳಿದ್ರೆ ಅದು ನಾಟ್ ಔಟ್ ಅಂತಲೇ ಬರೋದು. ನನಗೆ ಇನ್ನೊಂದು ಅರ್ಥ ಆಗಿಲ್ಲ, ಇವರಿಗೆಲ್ಲ ಕಣ್ಣು ಪ್ರಾಬ್ಲಮ್ ಇದೆಯಾ ಇಲ್ಲ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇದೆಯಾ ಏನಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇವ್ರು ಯಾರೋ ಮುಂಬೈ ಇಂಡಿಯನ್ಸ್ ಅವ್ರ ರೆಫ್ರಿ ಅನಿಸುತ್ತೆ. ಬೈ ಮಿಸ್ಟೇಕ್ ಆಗಿ ನೆನ್ನೆ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಇವಾಗ ಅಷ್ಟೊಂದು ಅರ್ಜೆಂಟ್ ಪಟ್ಟು ಡಿಸಿಷನ್ ಕೊಡೋ ಇದು ಏನಿದೆ? ಈಸಿ ಡಿಸಿಷನ್ ಎಲ್ಲ 5-10 ನಿಮಿಷ ತೊಗೊತೀರ, ಕಷ್ಟ ಡಿಸಿಷನ್ ಹಂಗೆ ತೋರಿಸಿ ಏನು ಪ್ರಯೋಜನ? ಆ್ಯಕ್ಚುಲಿ ಸ್ಕೋರ್ ಇನ್ನೂ ಬಂದಿರೋದು, ಬಟ್ಟಿದ್ದಾರೆ ಇನ್ನೂ ಆಡಿರೋರು. ಸುಮ್ಮನೆ ಒಂದು ಮ್ಯಾಚ್ ಹೋಯ್ತೆ, ಇದನ್ನು ಕೇಳೋಕ್ಕೆ ಬಂದರೆ ಫೇರ್ ಪ್ಲೇಯಲ್ಲಿ ಲಾಸ್ಟಿಗೆ ತೊಗೊಂಡೋಗಿ ಬಿಟ್ಬಿಡ್ತೀರ ಎಲ್ಲರೂ. ಸಿಗಾಯ್ಸ್, ನನಗಂತೂ ಇದ್ರ ದೊಡ್ಡ ಲಾಯರ್ ಇವರು, ರೂಲ್ಸ್ ಬಗ್ಗೆ ಮಾತಾಡ್ತಾರೆ. ಔಟಾ ನಾಟ್ ಔಟಾ ಹೇಳಿ ಫ್ರೆಂಡ್ಸ್, ಹೋಗಲೇ ಮಾತಾಡ್ತಾರೆ. ಹೋಗಿ ದೊಡ್ಡ ಲಾರ್ಡ್ ಲಬಕ್ದಾಸ್ ಇವರು. ಅದೇನೋ ಇದೊಂದು ಇಟ್ಬಿಟ್ಟು ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಅನ್ಕೊ. ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದರೆ, ನಿನ್ನೆ ಹೋಲ್ಡರ್ ಹಿಡ್ದಿದ್ದು ನಾಟ್ ಔಟು. ನೀಟಾಗಿ ಗ್ರೌಂಡ್ ಟಚ್ ಆಗ್ತಾಯಿದೆ, ನಾನೇ ನೋಡಿದೆ. ನನಗಂತೂ ಈ ಡಿಸಿಷನ್ ಮೇಲೆ ಒಂಚೂರು ಒಪ್ಪಿಗೆ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ.